ಯಾವ ಸಾಂಗ್ ಹಾಕಿದ್ಯಾ? ಹಳ್ಳಿ ಸಾಂಗ್ ಹಾಕು. ನಿನ್ನ ಮೊಬೈಲಾಗ ಹಳ್ಳಿ ಸಾಂಗೇ ಇಲ್ವಾ? ಅಂಬರೀಷ್, ರಾಜ್ಕುಮಾರ್, ವಿಷ್ಣುವರ್ಧನ್ ಅವ್ರ ಸಾಂಗ್ ಹಾಕು. ಅವ್ರು ಯಾರಂತಾರು ಗೊತ್ತದೆ ನಿಂಗೆ? ಹಾಂ, ಅವ್ರ ಪಿಕ್ಚರ್ ಒಂದಾರು ನೋಡಿರ ನನ್ನ ಮಕ್ಕಳ ನೀವು? ಹಾಂ, ಇಲ್ಲ, ಗೊತ್ತಿಲ್ಲ. ಗೊತ್ತಿಲ್ಲ? ಮತ್ತೆ ಯಾವ ಪಿಕ್ಚರ್ ನೋಡಿದ್ ನೀನು? ಸರಿ, ನಿಂದು ಫೇವ್ರೆಟ್ ಹೀರೋ ಯಾರ? ನೀತ್ ರಾಜ್ಕುಮಾರ್, ದರ್ಶನ್. ಓ, ಅವ್ರದ್ದು ಯಾವ ಪಿಕ್ಚರ್ ನೋಡಿದೆ? ನವರತ್ನ. ನವರತ್ನ ಅಲ್ಲ ಮರ್ಯಾದ, ಯುವರತ್ನ. ನಿಂಗೊಂದು ಪ್ರಶ್ನೆ ಕೇಳ್ತೆ. ಪಟಾಕಿ ಮೇಲೆ ಹಾಕಿದ್ರೆ ಏನಾಗ್ತದೆ? ಡಮ್ ಅಂತದೆ. ಡಮ್ ನಮ್ದಿಲ್ವಾ? ಪಟಾಕಿ ಮ್ಯಾನ್ ಹೋಗಿ ಹೆಸರು ಕೆಳಗೆ ಬೀಳ್ತದ್ಯಾ? ಪಟಾಕಿ ಮ್ಯಾನ್ ಹೋಗಿ ಹೆಸರು ಮ್ಯಾಲೆ ಹೋಗ್ತದೆ. ಹೋಗಿ ಹೋಗಿ ಮನೆ ಹೋಗಿ ನೀವು. ಅಣ್ಣ, ನಾನು ನಿಂಗೊಂದು ಪ್ರಶ್ನೆ ಕೇಳ್ತೆ. ಕೇಳ್ತೇನೆ. ಮೊಟ್ಟಿ ವೆಜ್ಜಾ ನಾನ್ ವೆಜ್ಜಾ? ಅಲ್ಲ ಸಿರಿ, ಮೊಟ್ಟಿ ನಾನ್ ವೆಜ್ಜಾ ವೆಜ್ಜಾ? ವೆಜ್. ಮೊಟ್ಟೆ ನಾನ್ ವೆಜ್ ಮಾರ್ಯ, ಅದ್ಯಾರು ಹೇಳಿದ್ದೀನಿ ವೆಜ್? ಈ ಸೈಂಟಿಸ್ಟ್ ಅವರಲ್ಲ, ಏನಾದರೂ ತಿನ್ಬೇಕಂದ್ರೆ ವೆಜ್ ಲಿಸ್ಟಿಗೆ ಸೇರಿಸೋದು, ತಿನ್ನೋದು. ಆಮೇಲೆ ಕೋಳಿ ಪುಗಳಿಂದ ಬರೋದು ಬರೋದು ವೆಜ್ ಹೆಂಗತ್ತದ್ಯಾ? ನಾನ್ ವೆಜ್ ಗೊತ್ತಾಯ್ತಲ್ಲ, ನಾನ್ ವೆಜ್. ಓ, ನೀನು ಅಣ್ಣೆಲ್ಲ ಹೋಗನ್ಯಾ? ಅಣ್ಣ ಸೌದಿಗೆ ಹೋಗನ್ಯಾ? ಮರ ಮೊನ್ನೆಗಂತ್ರ ದುಬೈಯಿಂದ ಬಂದ, ಈಗ ಮತ್ತೆ ಸೌದಿಗೆ ಹೋಗಾಯ್ತಾ? ಹೌದಾ? ಅಲ್ಲಿಗೆ ಆಗೋಕ್ ಸೌದಿ ಇಲ್ವಾ? ಹೊಲ್ಕ್ ಹೋಗಣ ಸೌದಿ ತನಕ. ಹೌದಾ? ಬತ್ಕಲ ರೈಟ್ ರೈಟ್. ಅಣ್ಣವ್ರ ಇಂಟರ್ವ್ಯೂ ಮುಗಿಸ್ಕೊಂಡು ನಡ್ಕೊಂಡು ಬರ್ತಿರೋ ಸ್ಟೈಲ್ ನೋಡಿದ್ರೆ ಈ ಇಂಟರ್ವ್ಯೂನು ಹೋಗ್ಯಾನೆ ಅನ್ಸುತ್ತೆ. ಜೀವನ ಎಂತ ಸಾವು ಮನೆ. ಕೆಲಸ ಇಲ್ಲದವಂಗೆ ಕೆಲಸ ಇಲ್ಲ ಅನ್ನೋ ಟೆನ್ಷನ್, ಕೆಲಸ ಇದ್ದವಂಗೆ ಸಂಬಳ ಸಾಕಾಗಲ್ಲ ಅನ್ನೋ ಟೆನ್ಷನ್, ಅಪ್ಪಿ ತಪ್ಪಿ ಸ್ಯಾಲ್ರಿ ಜಾಸ್ತಿ ಮಾಡಿದೆ ಅವ್ನ ದೋಸ್ತರಷ್ಟು ಜಾಸ್ತಿ ಮಾಡಿಲ್ಲ ಅನ್ನೋ ಟೆನ್ಷನ್. ಒಟ್ನಾಗ ಒಬ್ಬೊಬ್ರಿಗೆ ಒಂದೊಂದು ಟೆನ್ಷನ್. ಈ ಜಗತ್ನಾಗ ಟೆನ್ಷನ್ ಇಲ್ಲದೆ ಬದುಕ್ತಾ ಫ್ರೀ ಆಗಿರೋನು ಒಬ್ಬನ ತೋರ್ಸ ಸಾಕು. ಏನು ಇವತ್ತು ಇಂಟ್ರೂ ಹಾಗೇನಾ? ಇವಾಗೆಲ್ಲ ಟ್ರೆಂಡ್ ಚೇಂಜ್ ಆಗಿದೆ ಮಚ್ಚ. ಆವಾಗೆಲ್ಲ ನಾವು ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತಿತ್ತು. ಆದರೆ ಈಗಿನ ಕಾಲ ಹೆಂಗಿದೆ? ಎಲ್ಲರೂ ಮಾಡೋದು ಹೊಟ್ಟೆ ಕರ್ಸೋಕ್ಕಾಗಿ, ಬಟ್ಟೆ ಬಿಚ್ಚೋಕ್ಕಾಗಿ. ಟ್ರೆಂಡ್ ಎಲ್ಲ ಚೇಂಜ್ ಆಗಿದೆ ಮಗ. ನಾವು ಆವಾಗ ಹೈಸ್ಕೂಲ್ ಹೋಗುವಾಗ ಮಕ್ಕಳೆಲ್ಲ ಜಾನ್ಸಿನ್ ಅಂತಿದ್ರು, ಇವಾಗಿನ ಮಕ್ಕಳೆಲ್ಲ ಜಾನಿ ಸಿನ್ಸ್ ಅಂತಾರೆ. ಆ ರವಿ ಇದ್ನಲ್ಲ, ಅವ್ನ್ ಮರೆ 1 ಲಕ್ಷ ಸಂಬಳನ ತಿಂಗಳಿಗೆ. ಯಾರೋ ಬಾಂಡ್ ರವಿ? ಹಾ, ಬಾಂಡ್ ರವಿಗೆ. ಅವ್ ಮರೆ 7ನೇ ಕ್ಲಾಸ್ ಇದ್ದಂಗ ನಾ ತೋರ್ಸಿಲ್ಲ ಅಂದ್ರೆ ಫೇಲ್ ಆಗ್ತಿದ್ದ. ಈಗ ಅವಂಗೆಲ್ಲ ಮರೆ 1 ಲಕ್ಷದ ಸಂಬಳ ತಿಂಗಳಿಗೆ. ಹೇಳುದು ಸಂದೀಪ್ ಅಂತ ಮಾಡ್ತಾವನೆ. ಅವ್ ಮರ ಹೈಸ್ಕೂಲ್ ಇಂದ ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕು ಅಂತಿದ್ನ. ಬ್ಯಾಂಕಿಂಗ್ ಎಕ್ಸಾಮ್ ಎಲ್ಲ ಬರ್ದ, ಗೌರ್ಮೆಂಟ್ ಎಕ್ಸಾಮ್ ಬರ್ದ, ಎಲ್ಲೂ ಆಗ್ಲಿಲ್ಲ. ಈಗ ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಅವ್ನ ಮನೆ ಮುಂದೆ ತಿರುಗ್ತಾರ, ಅವ್ ಎಲ್ ಮನೆಗಿರ್ತ. ಊರ್ ತುಂಬಾ ಸಾಲ, ಎಲ್ಲ ಬದಿಗೂ ಸಾಲ ಮಾಡ್ಕೊಂಡ್ ಕೂತಾನ ಮಾರ. ಎಂತ ಹೇಳುದು ಇವ್ರಿಗೆಲ್ಲ? ಈ ಜಾಬ್ ಎಲ್ಲ ಬೋರ ಮರ. ಜೀವನದಲ್ಲಿ ರಿಸ್ಕ್ ತಕೊಳ್ಬೇಕು, ರಿಸ್ಕ್. ಎಂತ ಮತ್ತೊಂದು ರಿಕ್ಷಾ ತಗೊಂಬಿಟ್ಟಿದ್ದೆ ನೀನು? ಒಂದು ರಿಕ್ಷಾ ತಗೊಂಡು ಸಾಲ ತೀರ್ಸೋಕಾಗದೆ ಒಳಗಿಟ್ಟಿಟ್ಟಿದ್ದೆ ಬ್ಯಾಂಕ್ನವ್ರು ಮನೆ ಬತ್ರಂದು. ನಿಂಗೆ ಮತ್ತೊಂದು ರಿಕ್ಷಾ ಬೇಕಾ? ರಿಕ್ಸ್ ಅಲ್ವಾ ಮಾರ್ಯ, ರಿಸ್ಕ್ ತಗೋಬೇಕು ಜೀವನದಲ್ಲಿ. ರಿಸ್ಕ್? ಜೀವನದ ದೊಡ್ಡ ರಿಸ್ಕ್ ತಗೊಂಡು ಬಿಡು. ಎಮ್.ಎಲ್.ಎ ಮಗಳು ಒಳ್ಳೆ ನಡೀತಾವ. ಎಮ್.ಎಲ್.ಎ ಮಗಳು? ಎಮ್.ಎಲ್.ಎ ಅಂದ್ರೆ ಆ ಎಮ್.ಎಲ್.ಎ ಅಲ್ವಾ, ನಮ್ದ ಮರಿಲಿಂಗಪ್ಪ ಅಣ್ಣಪ್ಪನ ಮಗಳ. ಓ, ಮತ್ತೆ ಓಡೋಗು ಗಿಡಗು ಪ್ಲಾನ್ ಏನಾದ್ರು ಉಂಟಾ? ಓಡೋಗೋದೆಂತಾಗೆ? ಓಡೋಗೋದಿಲ್ಲ ಬೇಡವಾ? ಆರಾಮ್ ಸರಿ ಜನರೆಲ್ಲ ಸೀಟ್ ಇರ್ತದೆ, ಆರಾಮ್ ಸರಿ ಕೂತ್ಕೋಗಿ ಹೇಳಿ ಚಿಪ್ಸ್ ಕೊಟ್ಟು ಕಳಿಸ್ತಾರೆ.
ರೋಡಲ್ಲಿ ಪಾಸ್ ಆದಂಗೆ ಇಲ್ಲ ಅಲ್ಲ ಬ್ರಿಡ್ಜ್ ಹತ್ರ ಗಾಡಿ ಎಲ್ಲ ಗಾಡಿ ಎಲ್ಲ ಬಿಟ್ಟು ಓಡ್ ಬಂದ. ಆ ಬ್ರಿಡ್ಜ್ ಹತ್ರ ಮರ ಮಳ್ಳ ಹೆಂಗ್ಸ್ ಓಡಾಡ್ತಿರ್ತದೆ. ಎತ್ಕಂಡ್ಕೆ ಹೆದರ್ಕೊ ಬರುದ, ಗಾಡಿ ಬಿಟ್ಟಿಗೆ ಬಂದಿದೆ ಮಂಗ. ಬಾ ತಗೋರು. ಎಲ್ಲಿ ಕರ್ಕೊತಿದ್ದೆ? ಅಜ್ಜಿ ನೀವು ನಿಂತ್ಕೊಂಡ ದೇವಂತ ಹೆದರ್ಕೊಂಡಾನ. ದೇವನ್ ಹೆದರ್ಕೊಂಡೆ ಮಗ ನಾನು ಹೆದರ್ಕೊಂಡಿ ಎಲ್ಲ ನಮ್ಮೂರು ಹುಡುಗಲ್ಲ ನೀನು ಮಗ ಹೆದರ್ಬೇಡ ಮಗ ನಿಮ್ಮೂರಜ್ಜಿ ಅವ್ನು ಫಾರೆಸ್ಟ್ ಅವ್ನು ಇಡ್ಸಲ್ಲ ಬತ್ತ ಮರ, ಇಡ್ಸಲ್ಲ ಸರ್ವೆ ಮಾಡ್ಸಾಯ್ತು. ಅದು ನಮ್ಮ ಜಾಗ ಮರ, ನಾವು ಬೇಲಿ ಹಾಕಿಟ್ಟಾರೆ. ಆದ್ರೂ ಅಲ್ಲ, ಅದು ಫಾರೆಸ್ಟ್ ಅಂತ ಅವನು. ಅವಂತ ಜನ ಮಾರೆ ಮೊನ್ನೆ ಟೂರ್ನಿಮೆಂಟಾಗ ಒಂದ್ ರನ್ ಹೊಡೋಕಾಲಿಲ್ಲ ಮಾರೆ ನಂಗೆ. ಅರ್ಜುನ್ 3 ದಿನದಲ್ಲಿ ಕಾಣಿಸ್ತಿಲ್ವೋ? ಎಲ್ಲ ಕಡೆ ಹುಡುಕಿದ್ದಾರೆ, ಆದ್ರೆ ಗಂದ್ಲಿಕ್ಕಿ ಕಡ್ಬಿಟ್ಟು. ಅವನಿಗೆ ತಲೆ ಸರಿ ಇಲ್ವಾ? ಅವ್ ಓಡೋದು 3-4 ಸಲ ಆಯ್ತು. ಅವನ ಅಜ್ಜಿನೂ ಹಂಗೆ ಆ ಗಂಡ್ಲಿಕ್ಕಿ ಕಾಡವ ಉಳಾಕೊಂಡಿದ್ದು. ಅವನ ಅಜ್ಜ ಅಂತಲ್ಲೂ ಆ ಗಂದ್ಲಿಕ್ಕಿ ಕಡೆಯಲ್ಲಿ ಯಾರು ಅದು ಸೂಸೈಡ್ ಮಾಡ್ಕೊಳ್ತಾರೆ. ಅದೊಂದು ಸೂಸೈಡ್ ಸ್ಪಾಟ್ ಆಗಿದೆ. ಈಗ ಈ ಕತೆ ಕೇಳಕ್ ಟೈಮ್ ಇಲ್ಲ, ಆದಷ್ಟು ಬೇಗ ಅವನ ಹುಡುಕ್ಬೇಕು. ನಾವಿಲ್ಲ ಹುಡ್ಕೋ ಮಾರೆ, ಗಂಡ್ಲಿಕ್ಕಿ ಕಾಡ ಮಾತ್ರ ನಾ ಬರೋದಿಲ್ಲ. ಸರಿ ನಡೀರಿ. ಸೂರ್ಯ ಎಲ್ಲಿ ಬೇಕಾದ್ರೆ ಹುಡುಕುವ, ಆದ್ರೆ ಈ ಗಂಡ್ಲಿಕ್ಕಿ ಕಾಡು ಮಾತ್ರ ಬೇಡ. ನಾವೆಲ್ಲ ಕಡೆ ಹುಡುಕಿದೀವಿ, ಎಲ್ಲೂ ಸಿಗ್ಲಿಲ್ಲ. ಇವಾಗ ನಮ್ಗೆ ಉಳಿದಿರೋದು ಇದು ಒಂದೇ ಕಾಡು. ಇಷ್ಟು ದೊಡ್ಡ ಕಾಡಿನಲ್ಲಿ ಅವನು ಎಲ್ಲಂತ ಹುಡುಕುದು? ನಿನ್ನೆ ಉದಯ ಟಿವಿಯಲ್ಲಿ ಒಂದು ಪಿಕ್ಚರ್ ಹಾಕಿರ, ಹೀರೋಯಿನಿ ಮಸ್ತ್ ಇದ್ಲ. ಅದು ಹೀರೋಯಿನಿ ಅಲ್ಲ ಮರ, ಹೀರೋಯಿನ್ ಅದು. ನಾನು ಒಂದೇ ದಿನದಾಗೆ 2 ಕಾರ್ ತಗೊಂಬಂಗತ್ತಿದ್ದ ಮಾರೆ. ಎಂತ ಆಟ ಸಾಮಾನ? ಆಟ ಸಾಮಾನು ಅಲ್ವ, ಶೋರೂಮ್ ಕಾರ. ಆದರೆ ಲೋನ್ ಕೊಟ್ಟು ವ್ಯಾಪಾರ ಒಂದು ತಗೊಂಬುದು ಡೌಟೆ. ಅವ್ನು ಹುಡುಕ್ತಾ ಕತ್ಲಾಗೋಯ್ತು. ಈ ಲೈಟರ್ ತಂದೊಂದು ಒಳ್ಳೆ ಕೆಲಸ ಮಾಡಿದೆ ಮರ. ಕಾಡ್ಕೊಳ್ಳಿ ಇದ್ರೆ ಸುಟ್ಕೆ ತಿನ್ಲಿಕ್ಕಿತ್ತು ಮಾರೆ. ಕಾಡ್ಕೋಳಿ ಅಂತದ ಊರು ಕೋಳಿ ಸಿಗುದಿಲ್ಲ, ಈ ಕಾಡ್ಕೋಳಿ ಸಿಗ್ತದೆ. ಅವ ವೆಂಕಟಾಪುರ ಸಚಿನ್ ಅವನಲ್ಲ, ಮೊದ್ಲು ನಾನು ಚಿಕನ್ ತಿಂತೀನಲ್ಲ, ಈಗ ಚಿಕನ್ ತಿಂದೇ ಬಿಟ್ಟಾಕ. ಎಂತಕ್ಕೆ? ಕೋಳಿ ರೇಟ್ ಜಾಸ್ತಿ ಆಯ್ತಂತೆ. ಕೋಳಿ ರೇಟ್ ಜಾಸ್ತಿ ಆಯ್ತಂತಲ್ಲ, ಅವ್ನ ಹುಡುಗಿ ಅವ್ನ ಚಿಕನ್ ಬಿಡು ಕೇಳಾಳ ಅಂತ. ಎಂತ ಸಾವು ಮಾರೆ. ಆದ್ರೆ ವಿಷಯ ಏನಂದ್ರೆ ಅವ್ನ ಹುಡುಗಿ ಏನು ಚಿಕನ್ ತಿಂತಾವಳೆ. ಹೌದಾ? ಕಂಡರಿಸೆ ನಮ್ಗೆ ಯಾಕ ಬಂದು ಕ್ಯಾಸ್ ನೋಡೆ. ಅರ್ಜುನ್ನ ಎಲ್ಲಿ ಅಂತ ಹುಡುಕೋದು? ಎಲ್ಲಿ ಹುಡುಗರು ಸಿಗ್ಲಿಲ್ಲ. ಬಾ ವಾಪಸ್ಸಪ್ಪ. ಅಲ್ಲಿ ಬೆಂಕಿಗೆ ಸೌದಿ ಖಾಲಿ ಆಗ್ತಾ ಇದೆ, ಮೊದಲು ಸೌದಿ ತಗೊಂಬ. ಏನಾಯ್ತು? ಸೌದಿ ತರಕ್ ಹೋಗಿದ್ದ ಮಾರೆ, ಅಲ್ಲಿ ಯಾರ ಕೊಲ್ ಹೊತ್ತಾಗ್ದಂಗಾಯ್ತು. ಡಮ್ ಅಂತ ಅವಾಜ್ ಆಯ್ತು. ಕಲ್ ಜಾರ್ ಬಿದ್ದಿದೆ ಇರ್ಬೇಕ. ನಾ ಹೇಳ್ದೆ ಬರೋದು ಬೇಡ ಅಂತ, ನೀವು ಹೇಳೋದು ಮಾತಾ ಕೇಳಲಿಲ್ಲ ಅಂತ. ಹೇ ನೋಡು, ಮರ್ದತಿ ಯಾರು ನಿಂತ್ಕೊಂಡಂಕಂತ. ಅದು ಸೂರ್ಯ ಇರ್ಬೇಕ, ಹುಚ್ಚಿ ಹೋಗಿನ. ಹೇ ಇವ ಇಲ್ಲ, ಹಾಗಾದ್ರೆ ಅಲ್ಲಿ
ಅಲ್ಲಿದ್ದೆ ಅದು. ಈ ಕಾಡಿನಲ್ಲಿ ನಡೆಯೋ ಎಲ್ಲ ವಿಷಯಕ್ಕೂ ಜಾಸ್ತಿ ಗಮನ ಕೊಡೋಕೆ ಹೋಗ್ಬೇಡಿ. ಇಲ್ಲಿ ನಡೆಯೋ ಕೆಲವೊಂದು ವಿಷಯ ನಿಮ್ಮ ತಲೆಯಲ್ಲಿ ಮಾತ್ರ ಇರುತ್ತೆ ಹೊರತು ನಿಜವಾಗ್ಲೂ ನಡೆದಿರಲ್ಲ. ನಾವು ಬದುಕಿದ್ರೆ ನಾಳೆ ಬೆಳಗ್ಗೆ ಬಂದು ಹುಡ್ಬೋದು. ನಿಂಗೇನು ತಲೆ ಸರಿಲ್ವಾ? ಬಾ ನಡಿ. ನಾಳೆ ಬೆಳಿಗ್ಗೆ ತನಕ ಅವ್ನು ಬದುಕಿರ್ತೇನೆ ಅಂತ ಏನು ಗ್ಯಾರಂಟಿ? ನಾನು ಬಂದರೆ ಅವನು ಹುಡ್ಕೊಂಡೇ ಬರ್ತೀನಿ. ನಿಮಗೆ ಭಯ ಆದರೆ ಹೋಗಿ. ಮೊದಲೇ ಲೇಟ್ ಆಯ್ತು. ಅದರಲ್ಲಿ ಗಂಧಕಿ ಕಾಡಲ್ಲಿ ಹಗಲಕ್ಕೆ ಸೌದೆ ತರಕ್ ಬರೋಕ್ಕೂ ಹೆದರ್ತಾರೆ. ಇಷ್ಟೊತ್ತಿನಲ್ಲಿ ಇರೋದು ಏನಾದರೂ ಮನೆಗೆ ಗೊತ್ತಾದ್ರೆ ಮೆಟ್ನಲ್ಲಿ ಹೊಡಿತಾರೆ. ಬಾ ಹೋಗೋ. ಹಾಯ್ ಮಗ, ನಾವೆಂಥವ್ರು ಮಾಡ್ಬೇಕು ಮರ ಈ ಸಲ. ನಮ್ಮ ಹತ್ರ ಜಾಸ್ತಿ ಟೈಮ್ ಬೇರೆ ಇಲ್ಲ. ಅದೇ ನೀ ಹೇಳ್ದಂಗೆ ಮಾಡೋಣ. ಪಡ್ಕಲ್ ಸರ್ಕಲ್ದಾಗ ಗೋಬಿ ಅಂಗಡಿ ಹಾಕಿದ್ರೆ ಹಾಕುವ ಮರ. ಅದೇ ಸಾಮಾನೆಲ್ಲ ಏನು ಬೇಕು ರೆಡಿ ಮಾಡ್ಕ. ಮುಂದಿನ ವಾರದಲ್ಲಿ ಏನಾದರೂ ಮಾಡುವ. ಇಲ್ಲೆಂತ ಮಾಡ್ತಿದ್ದೆ? ಅಲ್ಲ ಮರ, ನೀ ಐಫೋನ್ ತಕೊಂಬದ್ಲು ಅದೇ ದುಡ್ಡು ಗಾಡಿ ಕೊಟ್ಟಿರೆ ಈ ಗಾಡಿ ತಕ ಒಪ್ಕತ್ತಿತ್ತ. ನನ್ನ ಹತ್ರ ಐಫೋನ್ ಅರು ಅದೇ ಮರ, ನಿನ್ನ ಹತ್ರ ಏನದೆ? ಆ ಲಟ್ ಸಟ್ ಹಿಡ್ಕೊಂಡಿದ್ಯಲ್ಲ, ನೀ ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ಮರ್ಯಾದೆ ಆಗುತ್ತೆ. ನನ್ನ ಹತ್ರ ಒಳ್ಳೆ ಫೋನು ಬೈಕು ಇಲ್ಲದೆ ಇರ್ಬೋದು, ಆದರೆ ಜೀವನ ಸಾಗಿಸೋಕೆ ಯಾವತ್ತೂ ಇನ್ನೊಬ್ರ ಹತ್ರ ಬೇಡಲಿಲ್ಲ. ಹಾಸ್ಟೆಲ್ ಇದ್ದಾಗಲೂ ಅಷ್ಟೇ, ನೀನು ಪೂಮಾ ಚಪ್ಪಲಿ ಆಗ್ತಿದ್ದೆ, ಕಾಸ್ಟ್ಲಿ ಬಟ್ಟೆ ಆಗ್ತಿದ್ದೆ. ಆದರೆ ಪೇಸ್ಟು, ಸೋಪು, ಸರ್ಫೆಕ್ಸೆಲ್ ಅಂತ ನನ್ನ ಹತ್ರ ಬಂದು ಬೇಡ್ತಿದ್ದೆ. ಇನ್ನೊಬ್ಬರನ್ನ ಮೆಚ್ಚೋಕೆ ಬರೀ ಶೋಕಿ ಮಾಡಿ ಜೀವನ ಮಾಡೋದೇ ಆಯಿತು ಅಲ್ಲ. ನಾನು ಕಾಸ್ಟ್ಲಿ ಬಟ್ಟೆ ಹಾಕದೇ ಇರ್ಬೋದು, ಆದರೆ ಇನ್ನೊಬ್ಬರ ಮುಂದೆ ಯಾವತ್ತೂ ಕೈ ಚಾಚಿಲ್ಲ. ಸ್ವಾಭಿಮಾನದಿಂದ ಬದುಕಿದ್ದೀನಿ. Help! 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 ಯಾರಾದ್ರೂ ಇದ್ದೀರಾ? ಇನ್ನೊಂದು ಏನೇ ನಿನ್ನ ಕಷ್ಟ ಬಂದರು ನನ್ನ ಹತ್ರ ಹೇಳ್ಕೊ. ನಿನ್ನ ಕಷ್ಟ ಅಲ್ಲ, ನನ್ನ ಕಷ್ಟ. ಆ ದಿನ ಅರ್ಜುನ್ ಬಂದು ನನ್ನ ಕಾಪಾಡಲಿಲ್ಲ ಅಂದರೆ ನಾನು ಇವತ್ತು ಬದುಕಿರ್ತೀನಿ ಇಲ್ವೋ ನನಗೆ ಗೊತ್ತಿಲ್ಲ. ಅವ್ನು ತನ್ನ ಪ್ರಾಣನ ಪಡಕ್ಕಿಟ್ಟು ನನ್ನ ಕಾಪಾಡಿದ್ದಾರೆ. ಇನ್ನು ಮುಂದೆ ಅವ್ನಿಗೆ ಏನೇ ಕಷ್ಟ ಬಂದರೂ ನಾನು ಇರ್ತೀನಿ ಅಂತ ಅವ್ನಿಗೆ ಮಾತು ಕೊಟ್ಟಿದ್ದೀನಿ. ನಾನು ಬಂದರೆ ಅವನ್ನ ಹುಡ್ಕೊಂಡೇ ಬರ್ತೀನಿ. ನಿಮಗೆ ಭಯ ಆದರೆ ನೀವು ಹೋಗ್ಬಿಡಿ, ನಾನು ಮಾತ್ರ ಅವ್ನು ಹುಡ್ಕೊಂಡೇ ಬರ್ತೀನಿ. ನೀ ಬೇಕಾದ್ರೆ ಇಲ್ಲೇ ಇರು ಮರೆ, ನಾ ಸತ್ರು ಈ ಕಾಡಿಗೆ ಬರುವುದಿಲ್ಲ.
ಅಲ್ವಾ, ಮತ್ತು ಇಲ್ಲೇ ಬಂದು ನೀವು ಒಬ್ಬನೇ ಹುಡುಕ್ತಿದ್ಯಲ್ಲ, ಅದಕ್ಕೆ ನಾ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೆ. ಅದು ನಿನಗೋಸ್ಕರ ಬಂದಿದ್ದೆ. ನೀನು ಬಂದು ಒಳ್ಳೆ ಕೆಲಸ ಮಾಡಿದ್ಯಾ. ನನ್ನೆಲ್ಲ ಕಾಡಲ್ಲಿ ಹುಡುಕಿದ್ದೀನಿ, ಅವನೆಲ್ಲೂ ಸಿಕ್ಕಿಲ್ಲ. ಬಾ ನಾವಿಬ್ಬರು ಸೇರಿ ಹುಡ್ಕೋಣ. ಏನಾಯ್ತು? ಕಲ್ ಜಾರ್ ಬಿದ್ದಂಗಾಯ್ತು. ಈ ಕಾಡಲ್ಲಿ ಒಂದೇ ಕಡೆ ಹೆಚ್ಚೊತ್ತು ನಿಲ್ಬಾರ್ದು. ಬಾ ಹೋಗು ಹೋಗು. ನಾವು ಈ ಕಡೆ ಎಲ್ಲ ಹೋಗ್ಬೇಕಾಗಿರೋದು. ಇದು ನಾವು ಬಂದಿರೋ ದಾರಿ. ನಾವು ಗಂಜಿಕೆ ಕಾಡಿಂದ ಇಳಿತಾ ಇರೋದು. ನೀರು ಹರಿಯೋ ಕಡೆ ಹೋಗ್ಬೇಕು ನಾವು. ಅರ್ಜುನ್ 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 ಎಲ್ಲಿದ್ದೀನಿ ನಾನು? ನಿನ್ನ ಕಂಡಾಗ ಬಂದಿದ್ದೀನಿ. ಊಟ ಇಲ್ಲ, ನಿದ್ದೆ ಇಲ್ಲ, ರಾತ್ರಿ ಆದ್ರೆ ಬೆಳಗಾಗುತ್ತ ಅನ್ನೋ ಗೊತ್ತಿಲ್ಲ, ಬೆಳಿಗ್ಗೆ ಇದ್ರೆ ರಾತ್ರಿ ತನಕ ಇರ್ತೀನಿ ಅನ್ನೋದು ಗೊತ್ತಿಲ್ಲ. ನರ್ಕ ನರ್ಕ ಅನ್ಭವಿಸ್ಬಿಟ್ಟಿದೀನಿ ನಾನು ಈ ಕಾಡಲ್ಲಿ. ಹೆಂಗಿದ್ದ 3 ದಿನ ನನ್ಗೆ ಗೊತ್ತಾಗ್ಲಿಲ್ಲ. ಇವಾಗ ನಾನು ಬಂದಿದ್ದೀನಲ್ಲ, ಮನೆ ತನಕ ನಿನ್ನ ಸೇಫ್ ಆಗಿ ನಾನು ಕರ್ಕೊಂಡು ಹೋಗ್ತೀನಿ. ಏನು ನೀನ್ ಒಬ್ನೇ ಬಂದ? ಅದು ಈ ಕಾಡಲ್ಲಿ? ಗೊತ್ತು ತಾನೆ ನಿನ್ಗೆ ಇದೆಷ್ಟು ಡೇಂಜರಸ್ ಅಂತ? ನನ್ನ ಜೊತೆ ಚಂದ್ರು ಇದ್ದ. ಎಲ್ಲಿ ಅವ್ನು ಮತ್ತೆ? ಎಲ್ಲಿ ಮಿಸ್ ಆದಂತ ಅನ್ನೋದು ಗೊತ್ತಾಯ್ತಾ? ಇಲ್ಲ, ಮೋಸ್ಟ್ಲಿ ಅವನಿಲ್ಲೇ ಹತ್ತಿರದಲ್ಲೆಲ್ಲ ಇರ್ತಾನೆ. ಈ ಕಾಡಲ್ಲಿ ಮಿಸ್ ಆದ್ರೆ ಹುಡ್ಕೋದು ತುಂಬಾ ಕಷ್ಟ. ನಾನು ವಾಪಸ್ ಬರ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ ಈ ಕಾಡಲ್ಲಿ. ಇವಾಗ ಫಸ್ಟ್ ನಿನ್ನ ಈ ಕಾಡಾಚೆಯಿಂದ ಕರ್ಕೊಂಡು ಹೋಗ್ತೀನಿ. ರೆಡಿ? ನಿಮ್ಗೆ ನಿಜ ಇನ್ನೂ ಹೆದರಿಕೆ ಆಗ್ತಿದೆ, ನಿಮ್ಮ ಕಾಡಿಂದ ವಾಪಸ್ ಹೋಗ್ತೀನಿ ಇಲ್ವಾ ಅಂತ. ನಡಿ ನಡಿ, ಫಸ್ಟ್ ನಾನು ನಿನ್ನ ಹಾಕಿ ಕಳಿಸ್ತೀನಿ. ಯಾಕೋ ಯಾಕೋ ನಿಂತೆ? ಚಂದ್ರು ಚಂದ್ರು ಎಲ್ಲಿ ಚಂದ್ರು? ಆ ಕಡೆ. ಯಾರು ಇಲ್ಲ ಅಲ್ಲಿ, ಯಾರು ಚಂದ್ರು ಯಾರು ಇಲ್ಲ. ನೋಡ್ದೆ ಹೇಳ್ದೆ ತಾನೆ, ಯಾರು ಇಲ್ಲ ಇಲ್ಲಿ. ಚಂದ್ರು ಬಾ ಹೋಗುವ. ಇಲ್ಲಿ ಯಾರು ಇಲ್ಲ, ನಿನ್ ತಲೆಯಲ್ಲಿ ಅಷ್ಟೇ ಅದು ಚಂದ್ರು ಇರೋದು. ಚಂದ್ರು ಚಂದ್ರು ಅಲ್ಲ, ನಾನು 3 ದಿನದಿಂದ ಈ ಕಾಡಲ್ಲಿ ಇದ್ದೀನಿ. ಈ ತರ ಎಷ್ಟೋ ಘಟನೆಗಳು ನಡೆಯುತ್ತೆ. ನಾನು ಹೇಳ್ತಿದ್ದೀನಲ್ಲ, ಬೇಗ ಮನೆಗೆ ಹೋಗುವ. ಚಂದ್ರು ಇವತ್ತು ನಾನು ಬೆಳಿಗ್ಗೆ ನೋಡಿದೆ, ಚಂದ್ರು ಹುಡ್ಕೋಗೋಸ್ಕರ ಹೆಲ್ಪ್ ಮಾಡಿದ್ದಾನೆ. ನಿಜ ಹೇಳ್ತಿದ್ದೀನಿ, ಬೇಡ ನಾವು ಇಲ್ಲಿಂದ ಈಗ ಮನೆ ಹೋಗ್ಬಿಡಿ. ಈಗಾಗಲೇ ಲೇಟ್ ಆಗಿದೆ ಸಿಕ್ಕಾಪಟ್ಟೆ. ಇವಾಗ ನಾನು ಚಂದ್ರನ್ ಬಿಟ್ಟೋದ್ರೆ ಸರಿ ಅಂತಲ್ಲ. ಇವಾಗ ಇದೇ ದಾರಿಯಲ್ಲಿ ನೀನು ಮನೆಗೆ ಹೋಗ್ಬಿಡು, ನಾನು ಚಂದ್ರನ್ ಕರ್ಕೊಂಡು ಬರ್ತೀನಿ. ಬೇಡ ಹೇಳ್ತೀನಿ, ಅಂದ್ರೆ ನಾನು ಮಾತ್ರ ಬರ್ತಾ ಇಲ್ಲ ಇದಕ್ಕೆ. ನಾನು ಹೇಳ್ತೀನಿ, 3 ದಿನ ನರ್ಕ ಅನುಭವಿಸಿದ್ದೀನಿ ನಾನು ಈ ಕಾಡಲ್ಲಿ. ನೀನ್ ಚಂದ್ರನ್ ಹುಡ್ಕೋಬಿಡು, ನನಗೆ ಸರಿ ನೀನು ಹೋಗಿರು, ನಾನು ಚಂದ್ರನ ಕರ್ಕೊಂಡು ಬರ್ತೀನಿ. ಹೇಳ್ತಿದ್ದೀನಿ, ಹುಷಾರು.
ಸರಿ ನೀನ್ ಈಗ್ಲೇ ಹೋಗಿ, ಹೊರಡ್ತಿದ್ದೀನಿ. ಚಂದ್ರು ನಿನಗ್ ಬಿಟ್ಟು ಅರ್ಜುನ್, ಈ ಒಂದು ವಾರ ಎಲ್ಲಿದ್ಯೋ? ನೀನು ಊರಿನವ್ರು ಎಲ್ಲ ಕಡೆ ಹುಡುಕ್ತಿರಲ್ಲೋ? ಹೌದಾ? ಸೂರ್ಯ ಸೂರ್ಯ ಅಲ್ಲೋ? ನಿನ್ನ ಹುಡ್ಕೊಂಡ್ ಬಂದಿದ್ನಲ್ಲ. ಹಾ, ಸೂರ್ಯನ್ ಜೊತೆ ನೀನು ಬಂದಿದ್ಯಲ್ಲ? ನಾವ್ ಅರ್ಧಕ್ಕೂ ವಾಪಸ್ ಬಂದ್ರು. ಏನು, ನೀನ್ ಹಾಗಾದ್ರೆ ಸೂರ್ಯನ್ ಜೊತೆ ಹೋಗಿಲ್ವಾ? ಹಾಗಾದ್ರೆ ಸೂರ್ಯ ಯಾರು ಹುಡುಕ್ತಿದ್ದಾನಲ್ಲಿ ಕಾಡಲ್ಲಿ? ಅವ್ನು ನನ್ನ ಆ ಕಾಡಿಂದ ಹೊರಗಡೆ ಕರ್ಸ್ಬಿಟ್ಟು ಅವನೇ ಆ ಗಂಧಲ್ಕಿ ಕಾಡಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಅವನಿನ್ನ ಆ ಕಾಡಿಂದ ವಾಪಸ್ ಬರಲ್ಲ. ಆ ಕಾಡಿಂದ ವಾಪಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಫ್ರೆಂಡ್ಸಿಗೋಸ್ಕರ ನಿನ್ನನ್ನು ಕಾಪಾಡ್ಬಿಟ್ಟು ಅವನೇ ಗಂದಿಗೆ ಕಾಡಲ್ಲಿ ಸಿಕ್ಕಾಕೊಂಡು. ಓ ಮೈ ಗಾಡ್, ಅವನ ಆ ಕಾಡಿಂದ ವಾಪಸ್ ಬರಲ್ಲ.